ಸನ್ರೂಫ್ ಕಾರುಗಳಲ್ಲಿ ಮಕ್ಕಳನ್ನ ಕರೆದೊಯ್ಯುವಂತಹ ಮುನ್ನ ಹುಷಾರ್. ಕಾರ್ ಸನ್ರೂಫ್ ಮೇಲೆ ನಿಲ್ತೀರಾ ಹಾಗಿದೆ. ತಪ್ಪದೆ ಈ ಒಂದು ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಸನ್ರೂಫ್ ಕಾರುಗಳಲ್ಲಿ ಮಕ್ಕಳನ್ನ ಕರೆದುಕೊಂಡು ಹೋಗುವಂತಹ ಮುನ್ನ ಹುಷಾರ್. ಅಕಸ್ಮಾತ್ ಕರ್ಕೊಂಡು ಹೋದ್ರೆ ಬಹಳಷ್ಟು ಜಾಗ್ರತೆ ವಹಿಸಿ. ಸನ್ರೂಫ್ ನಲ್ಲಿ ನಿಂತಿದ್ದಾಗ ರಸ್ತೆ ಕಮಾನಿಗೆ ಬಡಿದಿರುವಂತದ್ದು ಬಾಲಕನ ತಲೆ. ಹೈಟ್ ರೆಸ್ಟ್ರಿಕ್ಷನ್ಗಾಗಿ ರೈಲ್ವೆ ಕಂಬಿಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕಾರು ನೋಡಿ ಸನ್ರೂಫ್ ಓಪನ್ ಮಾಡಿ ನಿಂತ್ಕೊಂಡಿರ್ತಾನೆ. ಪಾಪ ಒಂದು ಬಾಲಕ ನಿಂತ್ಕೊಂಡಿರ್, ಮಕ್ಳಿಗೆ ಆಸೆ ಏನ್ ಮಾಡ್ತಾರೆ, ಹೊರಗಡೆ ಆ ಪ್ರಪಂಚವನ್ನ ಕಿಟಕಿಲಿ ನೋಡಿದ್ರೆ ಅವ್ರಿಗೆ ಖುಷಿ ಅನ್ಸಲ್ಲ, ಮೇಲಿಂದ ನೋಡ್ಬೇಕು ಅವ್ರಿಗೆ. ಈ ಸಂದರ್ಭದಲ್ಲಿ ನೋಡಿ ಕಂಬಿ ತಗುಲಿ ಬಾಲಕನಿಗೆ ತಲೆಗೆ ಗಂಭೀರವಾದಂತಹ ಗಾಯ ಆಗಿದೆ. ಕಬ್ಬಿಣದ ಕಂಬಿ ತಗುಲಿ ಕಾರಿನ ಒಳಗಡೆ ಕುಸಿದು ಬೀಳ್ತಾನೆ ಪಾಪ ಬಾಲಕ. ಬೆಂಗಳೂರಿನ ವಿದ್ಯಾರಣ್ಯಪುರ GKVK ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಹಳಷ್ಟು ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಪೋಷಕರಂತೂ. ಸನ್ರೂಫ್ ಕಾರುಗಳನ್ನು ಯಾರು ಬಳಸ್ತೀರಿ? ಒಂದೊಂದ್ಸಲ ಮಕ್ಕಳಿಗೋಸ್ಕರನೇ ಈ ರೀತಿಯಾದಂತಹ ಕಾರುಗಳನ್ನ ತೆಗೆದುಕೊಂಡಿರ್ತಾರೆ ಪೋಷಕರು. ಮಕ್ಕಳುಗಳಿಗೆ ಇಷ್ಟ ಆಗುತ್ತೆ ಸನ್ರೂಫ್ ಮೇಲಿನಿಂದ ನಿಂತ್ಕೊಂಡು. ಅಬ್ಬಬ್ಬಾ ನೋಡಿ ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀರಿ. ಆ ಹುಡುಗಂಗೂ ಪಾಪ ಗೊತ್ತಾಗಿಲ್ಲ ಅಲ್ಲಿದೆ ಕಂಬಿ ಇದೆ, ನಾನು ತಲೆ ಬಗ್ಗಿಸ್ಕೊಳ್ಬೇಕಾಗಿತ್ತು ಅಂತ ಹೇಳಿ ಆ ಹುಡುಗಂಗೂ ಕೂಡ ಗೊತ್ತಾಗಿಲ್ಲ. ಜೊತೆಗೆ ಒಳಗಡೆ ಪಾಪ ಅವರ ತಂದೆ ಏನಿದ್ರು ಅಥವಾ ಪೋಷಕರು ಏನಿದ್ರು ಅವ್ರ ಪಾಡಿಗೆ ಅವರು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಆ ಒಂದು ಅರಿವು ಕೂಡ ಬರಲಿಲ್ಲ. ಇದು ಒಂದು ರೀತಿಯಾಗಿ ಜಾಗೃತಿಯನ್ನು ವಹಿಸಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಕಾಣಿಸ್ತಾ ಇದೆ ನೋಡಿ. ಕಾರ್ ಹೋಗ್ತಾ ಇದೆ, ರೆಡ್ ಕಾರ್ ಹೋಗ್ತಾ ಇದೆ. ಪಾಪ ಹುಡುಗ ನಿಂತ್ಕೊಂಡು ಹೊರಗಿನ ಪ್ರಪಂಚವನ್ನ ನೋಡ್ತಾ ನಿಂತಿದ್ದಾನೆ. ಗೊತ್ತಾಗ್ತಿಲ್ಲ, ಯಾಕೆಂದ್ರೆ ಆ ಪ್ರಪಂಚದಲ್ಲಿ ಆತ ಇರಬೇಕಾದಂತಹ ಸಂದರ್ಭದಲ್ಲಿ ಗೊತ್ತಾಗಲ್ಲ ಅಲ್ಲಿ ಏನಾಗ್ತಾ ಇದೆ ಏನೋ, ಅದರ ಒಂದು ಅರಿವೇ ಇರೋದಿಲ್ಲ ಮಕ್ಕಳುಗಳಿಗೆ. ಪೋಷಕರು ಪಾಪ ಏನೋ ಡ್ರೈವಿಂಗ್ ಮಾಡ್ತಾ ಇದ್ರು, ಅವ್ರಿಗೂ ಕೂಡ ಅದರ ಗಮನ ಬರಲಿಲ್ಲ ನೋಡಿ. ಆ ಗಮನ ಬರದೇ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಈಗ ಎಷ್ಟೋ ಪೋಷಕರು ಮಕ್ಕಳಿಗೋಸ್ಕರ ಅಂತಾನೆ ಈ ರೀತಿಯಾದಂತಹ ಸನ್ರೂಫ್ ಕಾರುಗಳನ್ನ ಕೊಂಡುಕೊಳ್ತಾರೆ. ಸೊ ಈ ಒಂದು ಕಾರುಗಳ ಓಕೆ ಮಕ್ಕಳಿಗೋಸ್ಕರ ಕೊಂಡ್ಕೊಳ್ಳುವಂಥದ್ದು ಸರಿ, ಬಟ್ ಎಷ್ಟು ಜಾಗೃತಿಯನ್ನು ವಹಿಸಬೇಕು ಅನ್ನೋದಕ್ಕೆ ಇದು ಒಂದು ರೀತಿಯಾಗಿ ಎಕ್ಸಾಂಪಲ್ ಆಗಿ ಕಾಣಿಸ್ತಾ ಇರುವಂಥದ್ದು. ಮಗುವಿನ ಕಂಡೀಷನ್ ಯಾವ ರೀತಿಯಾಗಿದೆ, ಏನಿದೆ ಅಪ್ಡೇಟ್ಸ್? ಕುಸುಮ, ನಿನ್ನೆ ಮಧ್ಯಾಹ್ನ ನಡೆದಿರುವಂತಹ ಒಂದು ದುರ್ಘಟನೆ ಅಂತ ಹೇಳ್ಬೋದು. ನಿನ್ನೆ ಏನು ಒಂದು ಸನ್ರೂಫ್ ಕಾರ್ನಲ್ಲಿ ಹೋಗ್ತಿದ್ದಂಥ ವೇಳೆಯಲ್ಲಿ ಬಾಲಕ ಹೊರಗಡೆ ನಿಂತಿರ್ತಾನೆ. ಆ ಸಂದರ್ಭದಲ್ಲಿ ಅವ್ರ ಪೋಷಕರು ಕೂಡ ಕಾರನ್ನ ಚಲಾವಣೆ ಹೋಗ್ತಾ ಇರ್ತಾರೆ. ಡ್ರೈವ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಮುಂದೆಗಡೆ ಇದ್ದಂಥ ಒಂದು ಕಮಾನು ಹಾಕಿರುವಂತಹ ಒಂದು ಕಂಬಿ ಏನಿರುತ್ತೆ ಅದಕ್ಕೆ ಬಾಲಕನ ಒಂದು ತಲೆಗೆ ಬಡಿಯುತ್ತೆ. ತಕ್ಷಣ ಆತ ತೀವ್ರವಾಗಿ ಗಾಯಗೊಂಡು ಇಮಿಡಿಯೇಟ್ ಆಗಿ ಹಂಗೆ ಕಾರ್ ಒಳಗಡೆ ಬೀಳ್ತಾನೆ. ಅಂದ್ರೆ ಸದ್ಯ ಈಗ ಆತನ ಪರಿಸ್ಥಿತಿಯನ್ನ ಪೋಷಕರು ಕೂಡ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದಾರೆ, ಚಿಂತಾಜನಕವಾಗಿದೆ ಅಂತ ಹೇಳಿ. ಯಾಕಂದ್ರೆ ಅಷ್ಟು ಪುಟ್ಟ ಬಾಲಕನ ತಲೆಗೆ ಅಷ್ಟು ಗಂಭೀರವಾದಂತಹ ಹೊಡೆತ ಬಿದ್ದಿರೋದ್ರಿಂದಾಗಿ ಆತ ಕೂಡ ಸಹಿಸಿಕೊಳ್ಳೋದು ಕೂಡ ತೀರಾ ಕಷ್ಟನೇ ಅಂತ ಹೇಳ್ಬೋದು. ಆ ನೋವನ್ನು ಕೂಡ ಅಲ್ಲೇ ಒಳಗಡೆ ಆತನನ್ನು ಅನುಭವಿಸಿದ್ದಾರೆ. ಇದರ ಕಂಡು ಪೋಷಕರು ಕೂಡ ಅವನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ದೂರನ್ನು ಕೂಡ ಕೊಟ್ಟಿಲ್ಲ. ಅಂದ್ರೆ ಪೋಷಕರು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗುವಂತಹ ಸಂದರ್ಭಗಳಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳಿಗೆ ಅಷ್ಟಾಗಿ ಅದರ ಬಗ್ಗೆ ತಿಳುವಳಿಕೆ ಇರಲ್ಲ. ಕೇವಲ ಹೊರಗಡೆ ನಿಂತು ನೋಡಿ ಎಂಜಾಯ್ ಮಾಡೋ ಅಷ್ಟೇ ಗಮನಿಸಿರ್ತಾರೆ. ಅದು ಯಾವ್ದನ್ನ ಬಿಟ್ರೆ ಇದು ಯಾವ್ದು ಮುಂದೆ ಬರ್ತಾ ಇದೆ, ಎಂದು ಕಂಬಿ ಇದೆ, ತಲೆ ಬಾಗಿಸ್ಬೇಕು ಅಥವಾ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಅರಿವಿರೋದಿಲ್ಲ. ಪೋಷಕರು ಕೂಡ ಸುಮ್ಮನೆ ಹೊರಗಡೆ ಏನೋ ಜನ ನೋಡಿ ಮೆಚ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ತಾರೆ. ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತೆ. ಈ ಎಲ್ಲ ದೃಶ್ಯಗಳು ಕೂಡ ಒಂದು ಹಿಂಬದಿಯಲ್ಲಿ ಬರ್ತಿದ್ದಂತಹ ಒಬ್ಬ ವ್ಯಕ್ತಿ ಕೂಡ ಇದನ್ನ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು. ತಕ್ಷಣ ಅಲ್ಲಿ ಇದ್ದಂತ ಪೋಷಕರಿಗೆ ವಿಚಾರವನ್ನ ತಿಳಿಸಿದ್ದಾರೆ. ಅಂದ್ರೆ ಅವರು ಕಾರಿನ ಒಳಗಡೆ ಬಿದ್ದಂತ ವೇಳೆಯಲ್ಲಿ ಕೂಡ ಆತರಿಗೆ ಅರಿವಾಗ್ಲಿಲ್ಲ, ಅಂದ್ರೆ ತಲೆಗೆ ಪೆಟ್ಟಾಗಿ ಕೆಳಗಡೆ ಬಿದ್ದಿದೆ ಅಂತ ಹೇಳಿ. ಸೊ ಹಿಂಬದಿ ಬರ್ತಾ ಇದ್ದಂತವರು ಕೂಡ ಅವರಿಗೆ ವಿಚಾರವನ್ನ ತಿಳಿಸಿದ್ದಾರೆ, ಅಂದ್ರೆ ಈ ರೀತಿ ಆಗಿದೆ ಅಂತ ಹೇಳಿ. ಆಗ ಅವರು ಎಚ್ಚೆತ್ಕೊಂಡು ಪೋಷಕರು ಕೂಡ ಆಸ್ಪತ್ರೆಗೆ ಸೇರಿಸಿ ಈಗ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಯಾವುದೇ ದೂರನ್ನು ಕೂಡ ಕೊಟ್ಟಿಲ್ಲ. ಈಗ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಕೂಡ ಮುಂದುವರೆದಿರುವಂತದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಮಕ್ಕಳಿಗಂತೂ ಗೊತ್ತೇ ಆಗೋದಿಲ್ಲ. ಅವ್ರಿಗೇನೋ ಒಂಥರ ಖುಷಿ ಅಷ್ಟೇ, ನಿಂತ್ಕೊಳ್ಬೇಕು ಕಾರಿನ ಮೇಲ್ಭಾಗದಲ್ಲಿ ಸನ್ರೂಫ್ ಅಲ್ಲಿ ಕಾರುಗಳನ್ನು ತಗೊಳ್ಳೋದೇ ಎಷ್ಟೊಂದು ಪೋಷಕರು ಮಕ್ಕಳಿಗೋಸ್ಕರ. ಗೊತ್ತಾಗಿಲ್ಲ ನೋಡಿ, ಅವ್ರಿಗೆ ತಂದೆಗೂ ಕೂಡ ಗೊತ್ತಾಗಿಲ್ಲ. ಅಲ್ಲಿಯೇ ಆತ ಕುಸಿದು ಬೀಳ್ತಾನೆ ಏನಾಗಿದೆ ಅಂತ ಹೇಳಿ. ಹಿಂಬದಿಯಲ್ಲಿ ಬರ್ತಾ ಇದ್ದಂತಹ ವಾಹನ ಸವಾರರು ಹಿಂಗಾಯ್ತು ಅಂತ ಹೇಳಿ ಘಟನೆಯ ವಿಚಾರವನ್ನ ಕೂಡ ಅವರು ತಿಳಿಸ್ತಾರೆ, ಹಿಂಗಾಯ್ತು ನೋಡಿ ಅಂತ ಹೇಳಿ. ಹುಡುಗನ ಕಂಡೀಷನ್ ಕೂಡ ಬಹಳಷ್ಟು ಸೀರಿಯಸ್ ಆಗಿ ಇರುವಂಥದ್ದು. ಬಹಳಷ್ಟು ಜಾಗೃತಿಯನ್ನು ಕೂಡ ಈಗಾಗಲೇ ಈ ರೀತಿಯಾದಂತಹ ಕಾರನ್ನು ಯಾರು ಹೊಂದಿರ್ತೀರಿ, ಮಕ್ಕಳುಗಳು ಯಾರು ನಿಂತ್ಕೊಳ್ತಾರೆ, ಜೊತೆಗೆ ಪೋಷಕರು ಕೂಡ ಈ ರೀತಿಯಾಗಿ ಬಹಳಷ್ಟು ಜಾಗೃತಿಯನ್ನು ವಹಿಸಬೇಕು ಅನ್ನೋದಕ್ಕೆ ಒಂದು ರೀತಿಯಾದಂತಹ ಎಕ್ಸಾಂಪಲ್ ಕೂಡ. ಈ ಥರ ಮತ್ತೊಂದು ಪ್ರಕರಣಗಳು ಕೂಡ ಆಗದಂತಹ ರೀತಿಯಾಗಿ ಪೋಷಕರು ಜಾಗೃತಿಯನ್ನು ಕೂಡ ವಹಿಸಬೇಕಾಗತ್ತೆ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ, ಪಾಪ ಹುಡುಗ ರೆಡ್ ಡ್ರೆಸ್ ಏನು ಹಾಕೊಂಡಿದ್ದಾನೆ, ನಿಂತ್ಕೊಂಡಿದ್ದಾನೆ, ಗೊತ್ತಿಲ್ಲ, ಆತನಿಗೂ ಗೊತ್ತಾಗ್ತಾ ಇಲ್ಲ ಅಲ್ಲಿ
ಆ ಒಂದು ಕಂಬಿ ಏನಿದೆ, ಕಂಬಿ ತಗಲಿ ಫಾಸ್ಟಾಗಿ ಹೋಗ್ತಾ ಇದೆ ಕಾರು, ಆ ಕಂಬಿ ತಗಲಿ ಪಾಪ ಹಾಗೆ ಕುಸಿದು ಬೀಳ್ತಾನೆ, ಕಾರು ಒಳಗಡೆ ಕುಸಿದು ಬೀಳ್ತಾನೆ. ಸೊ ಕಂಪ್ಲೀಟ್ ಆಗಿ ನೋಡಿ ಅದರ ದೃಶ್ಯಾವಳಿಯನ್ನು ಕೂಡ ನೀವು ಈಗಾಗಲೇ ಗಮನಿಸ್ತಾ ಇರ್ಬೋದು ಏನು ಆಯಿತು ಅಂತ ಹೇಳಿ.